ಒಬ್ಬಾಕಿ ಹೆಣ್ಮಗಳು ಇವತ್ತು ತೊಟ್ಲ ಕಾರ್ಯಕ್ರಮದ ಬೇಗ ಹೋಗ್ಬೇಕಂತ ಅವಸರದಾಗ ಗಂಡಗೆ ಬಗಲಾಗಿ ಎತ್ಕೊಂಡು ಬಂದಿಳಂತ. ಅಂದ್ರೆ ಅವ ಸ್ವಲ್ಪ ಕಿರಿಯಾಕಿದ್ರಿ ಗಿಡ್ಡಿದ್ದ. 3 ಸಂಜೆಲಿ ಮಗ ಮನೆಗೆ ತಿರುಗೊಂಡು ಅವನ ಹಾಸಿಗೆ ಹೋಗಿ ಮನೆಗಿದ್ದೇವ ಮ್ಯಾಲ ಒಚ್ಚಿದ್ರಿ ಶಾಲ. ಅದನ್ನು ಅವಸರಲ್ಲೇ ಇವರು ಸಂಗೀತದವ್ರು ಚಾಲು ಮಾಡಿದ್ರು. ಅವ್ರಂತಾರಲ್ಲ, ಸ್ತೋತ್ರ ಮಾಡ್ತಾರಲ್ಲ, ಸರ್ವಮಂಗಲ ಮಾಂಗಲ್ಯೆ ಶಿವೇ ಸಾ ಸರ್ವಾರ್ಥ ಸಾಧಿಕೆ. ಹಿಂಗೆ ಅನರ್ದಾಗ ಯವ್ವ ಪುರಾಣ ಚಾಲು ಆಯ್ತು ಹೋಗ್ಬೇಕಂತೇಳಿ ಅವನ್ನ ಎತ್ಕೊಂಡು ಬಂದು ಇವನು ಸುಮ್ಮನೆ ಕೂತಾನ್ರಿ ಗಪ್ಪಾಗಿ. ಅವಾಗ ನಿದ್ದೆತೈತಿ. ಹಿಂಗೆ ಬಂದು ಮತ್ತು ಮಂಡ್ಯ ಕೂತ್ಕೊಂಡು ಬಳಕ್ ಮನೆಗೆ ಅದಂತೇಳಿ ತೊಡಿ ಮ್ಯಾಗ ಹಾಕೊಂಡು ತುಂಬ ಹಿಂಗೆ ಶರಗ್ ಹೊಚ್ಚಾಳ್ರಿ. ಅದು ಮನಗಂಡು ಉಂಡದ ಗಿರೇಕಿತ್ತು. ಹಿಂಗೆ ಕಾಲು ಶರ್ಸಲ್ಕತ್ತ ಅಂತ ಹೇಳಿ ಮಗ್ಗಲ್ಕೊಂದು ಮುದಿ ಕೂತಿತ್ತ. ತಂಗಿ ಎಷ್ಟುದ್ದಾಗೇನ ನನ್ನ ಹಾಟಿಯ ಅಂದ್ರಿ. ಆ ಬಳಿಕ ಹೌದವ ದೊಡ್ಡವಾಗ್ಯಾನ ಅಂದ್ಲಕ್ಕಿ. ಹಂಗಾರ ಅಪ್ಪವ್ರ ಪುರಾಣ ಹೇಳಕತ್ಯಾರ, ಗದ್ಲಾಗಿದ್ದ ಮಾಡಂಗದ. ಅವನ ಮುಖನೇ ನೋಡಿಲ್ಲಲ್ಲೇನ ತೋರ್ಸಂದ್ಲು. ಈಕೆ ಎಮ್ಮಂದ್ಲು, ಅಯ್ಯ ಕಾಲೆಗೈಲಿ ನೋಡ್ತೇನೆ ನನ್ನ ಮಗನಿಗೆ ರೊಕ್ಕ ಕೊಟ್ರು ತೋರಿಸ್ತೀನಿ ಹೇಳ್ರಕ್ಕಿ. ಅಯ್ಯ ನಾ ಬರಾಗಿ ಏನು ತಂದಿಲ್ಲವ, ಮುಂಜಾನೆ ನೋಡ್ತೀನಿ ಅಂತಂದ್ಲು. ತಂಗಿ ಎಳಗ್ 10 ಗದ್ಲ ಮಾಡಂಗದ, ಒಂದಿಷ್ಟು ಮಲಿಯರೆ ಕುಡಿಸೋದಕ್ಕೆ ಬಾ. ಅಷ್ಟು ತನ ಸುಮ್ಮಿ ಬಿದ್ದನ್ರಿ ಮಗ. ಏನಕ್ಕೆ ಹಗೂರ ಹಿಂಗದು ಶರಗ ತೆಗೆದು ಅವನ್ ಮ್ಯಾಗದ್ ಹೊಚ್ಚೋದು ತೆಗಿಬೇಕು ಅನ್ನೋದಾಗ ಬಿಳಿ ಮೀಶಿ ಹೊರಗಡೆ ಇದ್ರಿ ಹಣ ಎತ್ತಲಿ. ಹಿಂಗಾಗ್ತೇವೆ ಒಳಗೊಮ್ಮೆ.